ದೇಶದಲ್ಲಿ ಕಾನೂನು ಮೊದಲೇ ಇತ್ತು. ರಾಜಕಾರಣಕ್ಕೋಸ್ಕರ ಹೊಸೇ ತರ್ತಾ ಇದ್ದಾರೆ ಅಷ್ಟೇ. ನಾವೆಲ್ಲ ಗೋಮಾತೆಗೆ ಗೋಗೆ ಗೌರವ ಕೊಡುವಂಥದ್ದು ಇದು ನಮ್ಮ ಸಂಸ್ಕೃತಿ. ಇದು ಎಲ್ಲ ಧರ್ಮದಲ್ಲೂ ಕೂಡ ಗೋವಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಕೊಟ್ಟೇ ಕೊಡ್ತಾರೆ. ರಾಜಕಾರಣ ಮಾಡಲಿಕ್ಕೋಸ್ಕರ ಒಂದು ಸ್ಪೆಷಲ್ ಆಗಿ ಏನೋ ಒಂದು ಮಾಡ್ತಾ ಇದ್ದಾರೆ, ಅವ್ರು ಮಾಡಿಕೊಡಿ. ಆದರೆ ಒಂದು ಕಡೆಯಿಂದ ನೀವು ಅದ್ರ ಬಗ್ಗೆ ಮಾತಾಡಲ್ಲ, ಆದರೆ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆನೇ ಮಾತಾಡ್ಕೊಂಡಿದ್ದಾರೆ. ಅವರು ಇಟ್ ಈಸ್ ನಾಟ್ ಅವರು ವೈಯಕ್ತಿಕವಾದಂಥ ಅಭ್ಯಾಸಗಳ ಬಗ್ಗೆ ಅವ್ರು ಮಾತಾಡಿದ್ದಾರೆ ಹೊರತು ಅವರು ಹೇಳಿದ್ದಾರೆ ಇದು ಮೊದಲೇ ಇದ್ದಂಥ ಕಾನೂನು. ದಿಸ್ ಇಸ್ ದ ಪಾರ್ಟಿ ಸ್ಟ್ಯಾಂಡ್. ಮೊದಲೇ 64ರಲ್ಲೇ ಈ ಕಾನೂನು ಇಡೀ ದೇಶಕ್ಕೆ ತೆಗೆದುಕೊಂಡು ಬ್ಯಾನ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡೋದನ್ನ ಬ್ಯಾನ್ ಮಾಡಿ ಪ್ರತಿಯೊಬ್ಬ ರೈತನಿಗೂ ಕೂಡ 25,000 to 50,000 ರೂಪಾಯಿ ಕೊಡಲಿ. ಕೊಟ್ಬಿಟ್ಟು ಇದು ಯಾರ್ದೋ ಒಂದು ವರ್ಗದಲ್ಲ, ಇದು ಎಲ್ಲ ರೈತರು, ಎಲ್ಲ ಸಮುದಾಯದವರು, ಬ್ರಾಹ್ಮಣರು ಇರ್ಬೋದು, ವೀರಶೈವರು ಇರ್ಬೋದು, ಬೇರೆ ಜನಾಂಗ ಇರ್ಬೋದು, ಎಲ್ಲ ಬಂಟರು ಇರ್ಬೋದು, ಇಲ್ಲಿ ಇವರು ಎಲ್ಲ ವರ್ಗದವರು ಕೂಡ, ಬಿಲ್ಲವ ಇರ್ಬೋದು, ಹಿಂದುಳಿದವರು ಎಲ್ಲರೂ ಕೂಡ ಹಸುಗಳನ್ನು ಸಾಕ್ತೀವಲ್ಲ, ಅದನ್ನು ಸರ್ಕಾರ ದುಡ್ಡು ಕೊಟ್ಬಿಟ್ಟು ಕಾಂಪನ್ಸೇಟ್ ಮಾಡಿ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ, ಅದಕ್ಕೇನು ಬೆಲೆ ಇದೆ ಆ ಬೆಲೆನ ಕಟ್ಟಿಕೊಟ್ಬಿಟ್ಟು ನೀವು ಎತ್ಕೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಲ್ಲ, ಆದರೆ ಒಂದು ಕಡೆ ಈ ರೀತಿಯ ಹೇಳಿಕೆ ನಿಮ್ಮ ಪಕ್ಷಕ್ಕೆ ಮನ್ನಣೆ ಆಗುತ್ತಾ? ಏನು ಸಮಸ್ಯೆ ಇಲ್ಲ. ಕೆಲವು ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ನಮ್ಮ ಕಾರ್ಯಕರ್ತರು ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ?